ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಲಕ್ಷ್ಮೀ ನಂದಕುಮಾರ್. ಮೊದಲಿಗೆ ಹೆಡ್ಲೈನ್ಸ್. ದಸರಾ ರಜೆ ಕಳೆಯಲು ಸ್ನೇಹಿತರೊಂದಿಗೆ ಈಜಾಡಲು ಕೆರೆಗೆ ತೆರಳಿದ 3 ಬಾಲಕರು ನೀರು ಪಾಲು. ಮುಗಿಲು ಮುಟ್ಟಿದ ಪೋಷಕರ ಆಕ್ರಂದನ. ಹಳೆ ದ್ವೇಷದ ಹಿನ್ನೆಲೆ 2 ಕುಟುಂಬಗಳ ನಡುವೆ ಮಾರಕ ಅಸ್ತ್ರಗಳಿಂದ ಮಾರಾಮಾರಿ. ಇಬ್ಬರ ಸ್ಥಿತಿ ಗಂಭೀರ. ಕಿರುಮುಡಿ ಕಟ್ಟಿದ ಹುಡುಗನ ಬಲೆಗೆ ಬಿದ್ದ ಹುಡುಗಿ. 3 ವರ್ಷಗಳಿಂದ ಪ್ರೀತಿ ಪ್ರೇಮ. ಅಂತರ್ಜಾತಿ ಹಿನ್ನೆಲೆ ಪೋಷಕರಿಂದ ವಿರುದ್ಧ. ಪೊಲೀಸರ ಸಮ್ಮುಖದಲ್ಲಿ ಕಂಕಣ ಭಾಗ್ಯ. ಕೋಲಾರ ಜಿಲ್ಲೆಯಲ್ಲಿ ಆಯುರ್ವೇದದ ವೈದ್ಯನ ಎಡವಟ್ಟು. ಹೈ ಡೋಸೇಜ್ ಇಂಜೆಕ್ಷನ್ ಇಂದ ಮಗು ಸಾವು. ಪೋಷಕರು ನೀಡಿದ ದೂರಿನ ಮೇಲೆ ಪ್ರಕರಣ ದಾಖಲು. ವಾರ್ತೆಗಳ ವಿವರ. ಸರ್ಕಾರಿ ಶಾಲೆಗೆ ದಸರಾ ರಜೆ ನೀಡಿದ್ದರಿಂದ ಶಾಲಾ ಮಕ್ಕಳು ಕೆರೆಯಲ್ಲಿ ಈಜಾಡಲು ಹೋಗಿದ್ದ ವೇಳೆ 3 ಮಂದಿ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು ಮೃತಪಟ್ಟಿರುವ ದುರ್ಘಟನೆ ಬಾಗೇಪಲ್ಲಿ ತಾಲೂಕಿನ ಆಚಪಲ್ಲಿ ಗ್ರಾಮದಲ್ಲಿ ನಡೆದಿದೆ. ಬಾಗೇಪಲ್ಲಿ ತಾಲೂಕಿನ ಯಲ್ಲಂಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿ ಹರ್ಷವರ್ಧನ್ ಹಾಗೂ ಆಚೆಪಲ್ಲಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಾದ ವಿಷ್ಣುವರ್ಧನ್, ನಿಹಾಲ್ ರಾಜ್ ಮೃತ ದುರ್ದೈವಿಗಳಾಗಿದ್ದಾರೆ. ಸರ್ಕಾರಿ ಶಾಲೆಗಳಿಗೆ ದಸರಾ ರಜೆ ನೀಡಿರುವುದರಿಂದ ಗ್ರಾಮದ 6 ವಿದ್ಯಾರ್ಥಿಗಳು ಕೆರೆಯಲ್ಲಿ ಈಜಾಡಲು ಹೋಗಿದ್ದಾರೆ. ಈ ಪೈಕಿ 3 ವಿದ್ಯಾರ್ಥಿಗಳಾದ ವಿಷ್ಣುವರ್ಧನ್, ನಿಹಾಲ್ ರಾಜ್, ಹರ್ಷವರ್ಧನ್ ಕೆರೆಗೆ ಇಳಿದಿದ್ದಾರೆ. ಕೆರೆಯಲ್ಲಿ ಈಜಾಡಲು ಹೋಗಿ ಕೆಮ್ಮಣ್ಣಿಗೆ ಸಿಲುಕಿದ್ದಾರೆ. ಈಜಲು ಬಾರದೆ ವಿದ್ಯಾರ್ಥಿಗಳು ಕೆರೆಯಲ್ಲಿ ಮೃತಪಟ್ಟಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಈ ವಿಷಯ ತಿಳಿದ ಗ್ರಾಮಸ್ಥರು ಕೂಡಲೇ ಗ್ರಾಮದ ಯುವಕರು, ಅಗ್ನಿಶಾಮಕ ದಳದವರು ಕೆರೆಗೆ ಇಳಿದಿದ್ದಾರೆ. ಕೆರೆಯಲ್ಲಿ ಮೃತಪಟ್ಟ ವಿದ್ಯಾರ್ಥಿಗಳನ್ನು ಹೊರತೆಗೆದಿದ್ದಾರೆ. ముగ్గురు ఒకటేతనే ఉన్నారంటున్నావు. ಬಾಲಕ ತಂದೆ ತಾಯಿ ಪೋಷಕರ ಗ್ರಾಮಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಮೃತ ಬಾಲಕರನ್ನ ಆಂಬ್ಯುಲೆನ್ಸ್ಗಳ ಮೂಲಕ ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸಲಾಗಿದೆ. ಆಸ್ಪತ್ರೆಯ ಮುಂದೆ ಪೋಷಕರು ತಮ್ಮ ಮುದ್ದಾದ ಬಾಲಕರನ್ನ ನೆನೆದು ಗೋಳಾಡಿದ ದೃಶ್ಯಗಳು ಮನ ಕಲಕುವಂತಿತ್ತು. ಇನ್ನು ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ, ತಹಸೀಲ್ದಾರ್ ಮನೀಷಾ ಎನ್, ಸರ್ಕಲ್ ಇನ್ಸ್ಪೆಕ್ಟರ್ ಪ್ರಶಾಂತ್ ವರ್ಣಿ ಆಗಮಿಸಿ ಪರಿಶೀಲನೆ ಮಾಡಿದ್ರು. ಮೃತರ ಕುಟುಂಬಗಳಿಗೆ ಸಾಂತ್ವನ ನೀಡಿದ್ರು. ಮೃತಪಟ್ಟ ಬಾಲಕರ ಶವವನ್ನು ಆಂಬ್ಯುಲೆನ್ಸ್ಗಳ ಮೂಲಕ ಆಚೆಪಲ್ಲಿ ಗ್ರಾಮಕ್ಕೆ ಸಾಗಿಸಲಾಯಿತು. ತಾಲೂಕಿನ ಆಚೆಪಲ್ಲಿ ಗ್ರಾಮದಲ್ಲಿ ಮೃತಪಟ್ಟ ಬಾಲಕರ ಶವ ಸಂಸ್ಕಾರ ಮಾಡಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಮಾತನಾಡಿ, ಈಜಲು ಹೋಗಿ ಮೃತಪಟ್ಟಿರುವ ಮಕ್ಕಳ ಪೋಷಕರಿಗೆ ಸಾಂತ್ವನ ಹೇಳಲಾಗಿದೆ. ಮೃತಪಟ್ಟ ಕುಟುಂಬಗಳಿಗೆ ಸರ್ಕಾರದಿಂದ ಪರಿಹಾರ ಕೊಡಿಸಲಾಗುವುದು ಹಾಗೂ ವೈಯಕ್ತಿಕವಾಗಿ ತಲಾ 1 ಲಕ್ಷ ಪರಿಹಾರ ನೀಡಲಾಗುವುದು ಎಂದು ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದರು. 6 ಜನ ಮಕ್ಕಳು ಈಜಾಡಕ್ಕೆ ಹೋಗ್ತಾರೆ. ಅದರಲ್ಲಿ 3 ಜನ ಅಕಸ್ಮಾತ್ತಾಗಿ ಜಾರಿ 3 ಜನ ಮಕ್ಕಳು ಮರಣ ಹೊಂತಾರೆ. ಹರ್ಷವರ್ಧನು, ವಿಷ್ಣುವರ್ಧನು, ನಿಹಾಲ್ ರಾಜ್ ಅಂತ 3 ಮಕ್ಕಳು. 8ನೇ ತರಗತಿ, 6ನೇ ತರಗತಿ, 11ನೇ ಕ್ಲಾಸಲ್ಲಿ ಹೋದಂಥ ಮಕ್ಕಳು. ನಿಜವಾಗ್ಲೂ ಭಾಳ ನೋವಾಗುತ್ತೆ. ಆ ಕುಟುಂಬದವರಿಗೆ ಆ ನೋವನ್ನು ಬರೆಸೋದ ಶಕ್ತಿ ಆ ಭಗವಂತ. ಅವ್ರಿಗೆ ಏನು ಸಿಗಬೇಕು ಅವೆಲ್ಲ ಪರಿಹಾರವನ್ನು ಕೊಡಿಸ್ತೀನಿ. ನನ್ನ ವೈಯಕ್ತಿಕವಾಗಿ ಒಂದೊಂದು ಕುಟುಂಬಕ್ಕೆ 1 ಲಕ್ಷ ರೂಪಾಯಿಗಳನ್ನು ಕೊಡ್ತೀನಿ. ಇನ್ನು ದಸರಾ ಹಬ್ಬವಾಗಿರುವುದರಿಂದ ಶಾಲೆಗಳಿಗೆ ರಜೆ ನೀಡಲಾಗಿದೆ. ಇದರಿಂದ ಮಕ್ಕಳ ಬಗ್ಗೆ ಪೋಷಕರು ಹೆಚ್ಚು ನಿಗಾ ವಹಿಸಬೇಕು. ಕೆರೆ, ಕುಂಟೆ, ಕಾಲುವೆಗಳ ಬಳಿ ಹೋಗದಂತೆ ಎಚ್ಚರ ವಹಿಸಬೇಕು ಎಂದು ಮನವಿ ಮಾಡಿದರು.
ಇನ್ನು ತಹಸೀಲ್ದಾರ್ ಮನೀಷಾ ಎನ್ ಪತ್ರಿ ಮಾತನಾಡಿ 3 ಮಂದಿ ಮಕ್ಕಳು ಕೆರೆಯಲ್ಲಿ ಈಜಲು ಹೋಗಿ ಸಾವನ್ನಪ್ಪಿರುವುದು ನೋವು ತಂದಿದೆ. ಮೃತಪಟ್ಟ ಬಾಲಕರ ಪೋಷಕರು ಕೂಲಿ ಕಾರ್ಮಿಕರಾಗಿದ್ದಾರೆ. ಮೃತಪಟ್ಟ ಬಾಲಕರ ಕುಟುಂಬಗಳಿಗೆ ಪರಿಹಾರ ಕಲ್ಪಿಸಲು ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆಯಲಾಗುವುದು ಎಂದು ತಿಳಿಸಿದರು. ದೊಡ್ಡಕೆರೆನಲ್ಲಿ 3 ಜನ ಮಕ್ಕಳು ಡೆತ್ ಆಗಿದ್ದಾರೆ. 6 ಜನ ಈಜಕ್ಕೆ ಹೋಗಿದ್ದಾರೆ, 3 ಜನ ಡೆತ್ ಆಗಿದ್ದಾರೆ. ಈಗ ನಮ್ಮ ಸೈಡಿಂದ ನಾವು CM ರಿಲೀಫ್ ಫಂಡಿಗೆ ಸರ್ MLA ಸರ್ ಹೇಳಿದ್ದಾರೆ ಇಮಿಡಿಯೇಟಾಗಿ ರಿಪೋರ್ಟ್ ರೆಡಿ ಮಾಡಿ ಕಳಿಸ್ಬೇಕು ಅಂತ. ಈಗ ಒಂದು ಹಾಫ್ ಆನ್ ಅವರಲ್ಲಿ ನಾವು ರಿಪೋರ್ಟ್ ರೆಡಿ ಮಾಡಿ DC ಕೂಡ ವರದಿ ಕಳಿಸಿದ್ದೀವಿ. ಈ ಥರ ಆಗಿದೆ ಅಂತ ಇನ್ಫಾರ್ಮೇಷನ್ ಕಳಿಸಿದ್ವಿ. ರಿಪೋರ್ಟ್ನ ಇಮಿಡಿಯೇಟಾಗಿ ರೆಡಿ ಮಾಡಿ ಕಳಿಸಿ. PS ರಾಜೇಶ್, ನ್ಯೂಸ್ TV, ಬಾಗೇಪಲ್ಲಿ. ಹಳೆ ದ್ವೇಷ ಹಿನ್ನೆಲೆಯಲ್ಲಿ ಮಾರಕ ಹಸ್ತಗಳಿಂದ ಹಲ್ಲೆ ಮಾಡಿ ಕೊಲೆಗೆ ಯತ್ನಿಸಿರುವ ಘಟನೆ ಗುರುವಾರ ರಾತ್ರಿ 10 ಗಂಟೆ ಸಮಯದಲ್ಲಿ ಉಪ್ಪರ್ಪೇಟೆ ಗ್ರಾಮದಲ್ಲಿ ನಡೆದಿದೆ. ಹಲ್ಲೆಗೊಳಗಾದವರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಹೊಸಕೋಟೆ MVJ ಆಸ್ಪತ್ರೆಗೆ ರವಾನಿಸಲಾಗಿದೆ. ಮಾರಕ ಹಸ್ತ್ರಗಳಿಂದ ಹಲ್ಲೆಗೊಳಗಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವವರು ಚಿಂತಾಮಣಿ ತಾಲೂಕು ಉಪ್ಪರ್ಪೇಟೆ ಗ್ರಾಮದ ಜುನೇದ್ ಮತ್ತು ಅರ್ಬಜ್ 2 ಕುಟುಂಬಗಳ ನಡುವೆ ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಕೃತ್ಯ ನಡೆದಿದೆ ಎಂದು ತಿಳಿದು ಬಂದಿದೆ. ಖಲಂದರ್ ಪಾಷಾ ಬಾಬು, ಸನ್ವಿಜ್ ಶರೀಫ್, ಜಿಶಾನ್ ಶರೀಫ್, ಫಿರ್ದೋಸ್ ಶರೀಫ್ ಎಂಬುವವರು ಬೆಂಗಳೂರಿನಿಂದ ಪುಡಿ ರೌಡಿಗಳನ್ನು ಕರೆತಂದು ಗ್ರಾಮಕ್ಕೆ ನುಗ್ಗಿಸಿ ಮಾರಕ ಹಸ್ತ್ರಗಳಿಂದ ಹಲ್ಲೆ ಮಾಡಿಸಿದ್ದಾರೆ. ಸರ್, ನನ್ನ ಹೆಸರು ಜುನೇದ್. ನಾನು ಉಪ್ಪರ್ಪೇಟೆ ನಿವಾಸಿ. ನಾವು ನಮ್ಮ ತಂದೆಯವರು ಸೈಯದ್ ಜಮೀಲ್ ಅವ್ರ ಮನೆ ಹತ್ರ ಹೋಗ್ತಾ ಇದ್ವಿ. ಅಲ್ಲಿ ಸೈಯದ್ ಸನ್ವೀದ್ ಶರೀಫ್ ಅಂತ ನಿಂತ್ಕೊಂಡಿದ್ನು. ಅವ್ನು ಬಂದ್ಬಿಟ್ಟು ಮಾತಾಡ್ತಾ ಇದ್ನು. ಅವರು ಹಳ್ಳಿಯ ಜಿಶಾನ್ ಶರೀಫ್ ಅಂತ ಇದ್ದಾನೆ. ಅವ್ನು ಬಂದ್ಬಿಟ್ಟು ನಮ್ಮ ಮೇಲೆ ಮಾತಾಡ್ತಾ ಇದ್ನು. ಮಾತಲ್ಲಿ ಅವ್ರು 30-40 ಜನ ಕರ್ಕೊಂಬಂದ್ಬಿಟ್ಟು ನಮ್ಮ ಮೇಲೆ ಮಚ್ಚುಗಳು ಎತ್ಕೊಂಡು, ನೋಡಿ ಸರ್ ಈ ಥರ ಹೊಡೆದಿದೆ ನಮಗೆ, ಈ ಥರ ನಮ್ಮ ಮೇಲೆ ದೌರ್ಜನ್ಯ ಮಾಡಿದ್ದಾರೆ ಅವರು. ಅವ್ನು ಖಲಂದರ್ ಶರೀಫ್ ಅವನು ಮಗನು ಸನ್ವಿ ಶರೀಫು ಮತ್ತು ಅವನ ಹಳ್ಳಿಯ ಅವ್ರ ಜೊತೆ ಬೆಂಗಳೂರಿಂದ ಒಂದು 30 ಜನ ಕರ್ಕೊಂಬಂದ್ಬಿಟ್ಟು ನಮ್ಮ ತಂದೆ ಹೊಡೆಯೋಕ್ಕೆ ಬಂದಿದ್ದಕ್ಕೆ ನನ್ನ ಕೈ ಅಡ್ಡ ಕೊಟ್ಟಿದ್ದಕ್ಕೆ ನನ್ನ ಬಿದ್ದಿದೆ ಇಲ್ಲಿ, ಮತ್ತು ನಮ್ಮ ಅಣ್ಣಗೆ ಕಾಲಿಗೆ 2 ಏಟು ಬಿದ್ದಿದೆ. ಇವರು ಬೇರೆಯವರಿಂದ ಬಂದು ನಮಗೆ ಈ ಥರ ನಮಗೆ ತೊಂದರೆ ಕೊಟ್ಟಿದ್ದಾರೆ ಸರ್. ಇದು ನಮಗೆ ನ್ಯಾಯ ಆಗಬೇಕು ಸರ್. ಶಫಿ, ಅರ್ಬಜ್, ಜುನೇದ್ ಅಹಮದ್ ಜಮೀಲ್ ಮತ್ತು ಅವರ ಮಗ ಅಖಿಲ್ ಅಹಮದ್ ಎಂಬುವವರ ಮೇಲೆ ಲಾಂಗು ಮಚ್ಚುಗಳಿಂದ ಹಲ್ಲೆ ಮಾಡಿದ್ದು, ಜುನೇದ್ ರವರ ಕೈಗೆ ಮಚ್ಚುಗಳಿಂದ ಏಟು ಬಿದ್ದ ಹಿನ್ನೆಲೆಯಲ್ಲಿ ಅವರಿಗೆ ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಹೊಸಕೋಟೆಯ MEG ಆಸ್ಪತ್ರೆಗೆ ರವಾನಿಸಲಾಗಿದೆ. ಇನ್ನು ವಿಷಯ ತಿಳಿದ ಕೂಡಲೇ ಘಟನಾ ಸ್ಥಳಕ್ಕೆ ಚಿಂತಾಮಣಿ ಗ್ರಾಮಾಂತರ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಗಾಯಾಳುಗಳು ನೀಡಿದ ದೂರಿನ ಮೇರೆಗೆ ಪ್ರಕರಣ ದಾಖಲಿಸಿಕೊಂಡು ಹಲ್ಲೆಕೋರರ ಪತ್ತೆಗಾಗಿ ಬಲೆ ಬೀಸಿದ್ದಾರೆ. ಇನ್ನು ಉಪ್ಪರ್ಪೇಟೆ ಗ್ರಾಮದಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿದೆ. ಬಿ ದೇವಪ್ಪ, ನ್ಯೂಸ್ TV, ಚಿಂತಾಮಣಿ. 3 ವರ್ಷಗಳ ಹಿಂದೆ ಅಯ್ಯಪ್ಪ ಸ್ವಾಮಿ ಮಾಲೆ ಧರಿಸಿ ಊರಿಗೆ ಬಂದಿದ್ದ. ಕುಡಿನೋಟದ ಬಲೆಗೆ ಬಿದ್ದ ಹುಡುಗಿ ಆ ದಿನದಿಂದಲೇ ಲವ್ ಮಾಡೋಕೆ ಶುರು ಮಾಡಿದ್ಲು. ಅದಕ್ಕೆ ಓಕೆ ಎಂದು ಗ್ರೀನ್ ಸಿಗ್ನಲ್ ಕೊಟ್ಟ ಹುಡುಗ. ಆದರೆ ಹುಡುಗನ ಮನೆಯಲ್ಲಿ ಅಂತರ್ಜಾತಿ ಮದುವೆ ನಿರಾಕರಿಸಿದ್ದರಿಂದ 3 ದಿನಗಳ ಹಿಂದೆ ಹುಡುಗ ಹುಡುಗಿ ಪರಾರಿಯಾಗಿದ್ರು. ಈ ಬಗ್ಗೆ ಹುಡುಗನ ಕಡೆ ಪೋಷಕರು ದೂರು ನೀಡಿದ್ದರಿಂದ ಪೊಲೀಸರು ಹುಡುಗನಿಗೆ ಕಾಲ್ ಮಾಡಿ ಕರೆಸಿ ಸಂಪ್ರದಾಯಬದ್ಧವಾಗಿ ತಾಳಿ ಕಟ್ಟಿಸಿ ಯುವ ಪ್ರೇಮಿಗಳನ್ನ ನೂತನ ದಂಪತಿಗಳನ್ನಾಗಿ ಮಾಡಿದ್ದಾರೆ. ಹುಡುಗನ ಹೆಸರು ದೇವರಾಜ್, ಹುಡುಗಿಯ ಹೆಸರು ನಂದಿನಿ. ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದ ಹುಡುಗಿ ನಂದಿನಿ ಜೊತೆ 3 ವರ್ಷಗಳ ಹಿಂದೆ ಅಯ್ಯಪ್ಪ ಸ್ವಾಮಿ ಇಡುಮುಡಿ ಕಟ್ಟಿ ಗೌಚಿನಹಳ್ಳಿಯಿಂದ ಮಧುರೇನಹಳ್ಳಿಗೆ ಅವರ ಸ್ನೇಹಿತರ ಜೊತೆ ಶಬರಿಮಲೆಗೆ ಹೋಗಲು ಸಿದ್ಧನಾಗಿದ್ದ ದೇವರಾಜ್ ಅದ್ಯಾವ ಗಳಿಗೆಯಲ್ಲಿ ಅದೇ ಗ್ರಾಮದ ನಂದಿನಿ ಜೊತೆ ಆಕರ್ಷಣಾದ್ನೋ ಗೊತ್ತಿಲ್ಲ. ಅಂದಿನಿಂದ ಇಬ್ಬರು ಸ್ನೇಹಿತರಾಗಿ ಯುವ ಪ್ರೇಮಿಗಳಾಗಿ ಪ್ರೀತಿ ಪ್ರೇಮದಲ್ಲಿ ಮುಳುಗಿ ಹೋಗಿದ್ರು.
ಇಬ್ಬರು ಅಂತರ್ಜಾತಿಯವರಾಗಿದ್ದರಿಂದ ಮದುವೆಗೆ ಕೊಂಚ ಅಡಚಣೆಯಾಗಿತ್ತು. ಈ ಕಾರಣದಿಂದಾಗಿಯೇ ಇಬ್ಬರು ಊರು ಬಿಟ್ಟು ಪರಾರಿಯಾಗಿದ್ರು. ಹುಡುಗ ಇದ್ದಕ್ಕಿದ್ದಂತೆ ಕಾಣೆಯಾದ. ಈ ಬಗ್ಗೆ ಪೋಷಕರು ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ರು. ಪೊಲೀಸರು ಹುಡುಗನಿಗೆ ಕಾಲ್ ಮಾಡಿ ಸ್ಟೇಷನ್ಗೆ ಕರೆಸಿದ್ರು. ಸ್ಟೇಷನ್ಗೆ ಬಂದ ಯುವ ಜೋಡಿ, ಇಬ್ಬರು ಲವ್ ಮಾಡಿಕೊಂಡಿದ್ದೇವೆ, ಮದುವೆಯಾಗುತ್ತಿದ್ದೇವೆ, ನಮಗೆ ರಕ್ಷಣೆ ನೀಡಿ ಎಂದು ಪೊಲೀಸರಲ್ಲಿ ಮನವಿ ಮಾಡಿದ್ರು. ಈ ವೇಳೆ ಹುಡುಗನ ಪೇರೆಂಟ್ಸ್ ಹುಡುಗನಿಗೂ ನಮಗೂ ಸಂಬಂಧ ಇಲ್ಲ, ಅವನಿಷ್ಟದಂತೆ ಮದುವೆ ಮಾಡಿಕೊಳ್ಳಲಿ ಎಂದು ಹೇಳಿ ಅಲ್ಲಿಂದ ಖಾಲಿ ಮಾಡಿಕೊಂಡ್ರು. ಇನ್ನು ಹುಡುಗಿ ಕಡೆ ಪೋಷಕರು ಹುಡುಗಿ ಸ್ನೇಹಿತರು, ಹೀಗಾಗಿ ರಾತ್ರಿಯೇ ಮರಳುಕುಂಟೆ ದೇವಸ್ಥಾನದಲ್ಲಿ ತಾಳಿ ಕಟ್ಟಿಸಿ ಮದುವೆ ಆದರು. ಹೆಸರು ನಂದಿನಿ, ಇವನ ಹೆಸರು ದೇವರಾಜು ಮದ್ರನಹಳ್ಳಿ ಅಂತ. 3 years ಬ್ಯಾಕು ಇವ್ರೂರಲ್ಲಿ ಮಾಲೆ ಹಾಕಿದಾಗ ಇಡಮುಡಿಗೆ ಹೋದಾಗ ಪರಿಚಯ ಆಗಿತ್ತು. ಅವ್ರದ್ದು ಮದ್ರನಹಳ್ಳಿ, ನಮ್ಮದು ಗೌಚರಹಳ್ಳಿ. ಮನೆಯಲ್ಲಿ ಒಪ್ಪಲಿಲ್ಲ, ಆದರೂ ಆಗಿದ್ದೀವಿ 3 ವರ್ಷದಿಂದ. ಏನೆಲ್ಲ ಸೆಕೆಂಡ್ PUC ಅವರು ಡಿಗ್ರಿ ಗ್ರ್ಯಾಜುಯೇಷನ್ ಕಂಪ್ಲೀಟ್. ಮರುಳು ಸಿದ್ದೇಶ್ವರ ಸ್ವಾಮಿ ಟೆಂಪಲಲ್ಲಿ. ನಂದಿನಿ. ನನಗೂ ಅಷ್ಟೇ ಹುಡುಗಿ ನಮ್ಮೂರಿಗೆ ಮಲೆ ಹಾಕಿದ್ದಾಗ 3 ವರ್ಷದಿಂದ ಪರಿಚಯ ಆಗಿದ್ದು. ಹುಡುಗಿ ಹೆಸರು ನಂದಿನಿ ಅಂತ, ನನ್ನ ಹೆಸರು ದೇವರಾಜ್ ಅಂತ. ಅವರೂರು ಗೋಚನಹಳ್ಳಿ, ನಮ್ಮೂರು ಮಧುರನಹಳ್ಳಿ. ಖುಷಿ ಆಗ್ತಿದೆ ಸರ್ ತುಂಬ. 2 ಜನ ಬಂದು ನಾವು ಮದುವೆ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ, ತುಂಬ ಸಂತೋಷ ಆಗ್ತದೆ. ತಂದೆ ತಾಯಿಯವರು ಎಲ್ಲ ಬಂದಿದ್ದರು, ಬಟ್ ಮದುವೆಗೆ ಬಂದಿಲ್ಲ. ಸ್ಟೇಷನ್ ಹತ್ರ ಬಂದು ಮನೆಗೆ ಹೋದ್ರು. ಸ್ಟೇಷನಲ್ಲಿ ಇಬ್ಬರು ಒಪ್ಕೊಂಡ್ವಿ, ಮದುವೆ ಮಾಡ್ಕೊಂಡ್ವಿ, ಯಾರ್ದು ಏನಿಲ್ಲ. ಇನ್ನು ಮದುವೆಯಾಗುತ್ತಿರುವ ಇಬ್ಬರಿಗೂ ತಕ್ಷಣವೇ ಸ್ನೇಹಿತರು ಮದುವೆ ವಸ್ತ್ರವನ್ನು ತರಿಸಿ ಬಾಸಿಂಗ ಕಟ್ಟಿಸಿ ಅರ್ಚಕರನ್ನ ಕರೆಸಿ ಮಂತ್ರ ಮಾಂಗಲ್ಯ ಮಾಡಿಸಿ ಆರಕ್ಷತೆ ಹಾಕಿ ನವಜೀವನ ನಡೆಸಿ ಎಂದು ಆಶೀರ್ವದಿಸಿದ್ರು. ಅಯ್ಯಪ್ಪ ಮಾಲೆ ಧರಿಸಿದ್ರೆ ಮದುವೆ ಆಗದವರಿಗೆ ಮದುವೆ ಆಗುತ್ತಂತೆ, ಮಕ್ಕಳಾಗದವರಿಗೆ ಮಕ್ಕಳಾಗುತ್ತೆ ಎಂದು ನಂಬಿದ ಭಕ್ತರ ಆರೈಕೆ ಈಗ ನಿಜದಂತೆ ತೋರುತ್ತಿದೆ ಅಲ್ವಾ? KS ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲೊಂದು ಸುಸಜ್ಜಿತವಾದ JK ಕಂಫರ್ಟ್ ಪ್ರಾರಂಭವಾಗಿದೆ. ಒಮ್ಮೆ ಭೇಟಿ ಕೊಡಿ. APMC ಮಾರುಕಟ್ಟೆ ಎದುರು MG ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸುಸಜ್ಜಿತ AC ಅಂಡ್ ನಾನ್ AC ಕೊಠಡಿಗಳು ಸಾಮಾನ್ಯ ಜನರ ಕೈಗೆಟುಕುವ ದರದಲ್ಲಿ ಬ್ಯಾಂಕ್ವೆಟ್ ಹಾಲ್ ಲಭ್ಯವಿದೆ. ಬರ್ತ್ಡೇ, ನಾಮಕರಣ, ನಿಶ್ಚಿತಾರ್ಥ, ಕಿಟ್ಟಿ ಪಾರ್ಟಿ, ಸಣ್ಣ ಪುಟ್ಟ ಮದುವೆಗಳು, ಶುಭ ಕಾರ್ಯಗಳಿಗಾಗಿ ಸುಂದರ ಸಭಾಂಗಣ ಮತ್ತು ಡೈನಿಂಗ್ ಹಾಲ್ ದೊರೆಯುತ್ತದೆ. ನಮ್ಮಲ್ಲಿ ವಾಹನ ನಿಲುಗಡೆಗಾಗಿ ವಿಶಾಲವಾದ ಪಾರ್ಕಿಂಗ್, ಲಿಫ್ಟ್ ಸೌಲಭ್ಯ ಇದೆ. JK ಕಂಫರ್ಟ್ ನಿಂದ ಕೇವಲ 5 ಕಿಲೋಮೀಟರ್ ಸುತ್ತಳತೆಯಲ್ಲಿ ಈಶಾ ಫೌಂಡೇಶನ್, ನಂದಿಗಿರಿಧಾಮ, ರಂಗಸ್ಥಳ, ಸ್ಕಂದಗಿರಿ, ಗೋಪಿನಾಥ ಬೆಟ್ಟ, ಸತ್ಯಸಾಯಿ ಆಶ್ರಮ, ಮುದ್ದೇನಹಳ್ಳಿ, VTU ಸಿಗಲಿದೆ. JK ಕಂಫರ್ಟ್ ಸೇವೆಗಳಿಗಾಗಿ ಆನ್ಲೈನ್ ಬುಕಿಂಗ್ ಅಥವಾ ನೇರವಾಗಿ ಬಂದು ಬುಕಿಂಗ್ ಮಾಡಬಹುದಾಗಿದೆ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್ನಲ್ಲಿ ಚರ್ಮರೋಗ ತಜ್ಞರು, ಜನರಲ್ ಮೆಡಿಸಿನ್ ಮತ್ತು ಸಾಮಾನ್ಯ ವೈದ್ಯರ ಸೇವೆ ಲಭ್ಯವಿದೆ. 8 ವರ್ಷಗಳ ಅನುಭವ ಹೊಂದಿರುವ ಚರ್ಮರೋಗ ತಜ್ಞರಾದ ಡಾಕ್ಟರ್ ರಾಕೇಶ್ ವೈಆರ್ MD, DVL ಫೆಲೋಶಿಪ್ ತಜ್ಞರ ಸೇವೆ ಲಭ್ಯವಿದ್ದು, ಎಲ್ಲ ರೀತಿಯ ಚರ್ಮ ರೋಗಗಳು, ಏರ್ ಟ್ರಾನ್ಸ್ಪ್ಲಾಂಟೇಷನ್, ಏರ್ ರಿಮೂವಲ್, ಎಲ್ಲ ರೀತಿಯ ಮೊಡವೆಗಳ ಕಲೆ, ಕಪ್ಪು ಕಲೆಗಳನ್ನು ತೆಗೆಯಲಾಗುವುದು. ಲೇಸರ್ ಟ್ರೀಟ್ಮೆಂಟ್ ಸೇರಿದಂತೆ ಚರ್ಮ ರೋಗಕ್ಕೆ ಸಂಬಂಧಿಸಿದ ಎಲ್ಲ ರೀತಿಯ ಚಿಕಿತ್ಸೆಗಳನ್ನು ಆಧುನಿಕ ಯಂತ್ರೋಪಕರಣಗಳನ್ನು ಬಳಸಿ ಚಿಕಿತ್ಸೆ ನೀಡಲಾಗುವುದು. ಪ್ರತಿ ಶುಕ್ರವಾರ ಮತ್ತು ಭಾನುವಾರ 11 ರಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ನಮ್ಮ ಪಾಲಿಕ್ಲಿನಿಕ್ನಲ್ಲಿ ಡಾಕ್ಟರ್ ಕಾರ್ತಿಕ್ ಆರ್ MBBS MD ಫಿಸಿಷಿಯನ್ ಮತ್ತು ಡಯಾಬಿಟಿಸಿಷಿಯನ್ ಸೇವೆ ಪ್ರತಿದಿನ ರಾತ್ರಿ 8 ರಿಂದ 9 ರವರೆಗೆ ಲಭ್ಯವಿದೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್ MBBS ವೈದ್ಯರ ಸೇವೆ ಸಂಜೆ 6 ರಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿದೆ. ಕಡಿಮೆ ದರದಲ್ಲಿ ಗುಣಮಟ್ಟದ ಚಿಕಿತ್ಸೆ ನೀಡುವುದು ನಮ್ಮ ಧ್ಯೇಯ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಹಾಗೂ ಹೊಸ ಎಲೆಕ್ಟ್ರಿಕ್ V2 ಸ್ಕೂಟರ್ಗಳ ಮಾರಾಟ ಮತ್ತು ಸರ್ವಿಸ್ ಚಿಕ್ಕಬಳ್ಳಾಪುರ ಮತ್ತು ಶಿಡ್ಲಘಟ್ಟದ ಮಂಜುನಾಥ ಶೋರೂಮ್ನಲ್ಲಿ ಲಭ್ಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪೆಟ್ರೋಲ್ ಹಾಗೂ ಎಲೆಕ್ಟ್ರಿಕ್ ಹೀರೋ ದ್ವಿಚಕ್ರ ವಾಹನಗಳ ಅಧಿಕೃತ ಮಾರಾಟಗಾರರು
ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಮಂಜುನಾಥ ಹೀರೋ ಶೋರೂಮ್ಗಳು ಹಲವು ವೈಶಿಷ್ಟ್ಯತೆಗಳೊಂದಿಗೆ ಕೂಡಿವೆ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ ಮತ್ತು ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಹತ್ತಿರ, ಶಿಡ್ಲಘಟ್ಟ. ಇಂದೇ ಭೇಟಿ ನೀಡಿ. ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಗಳು ಪೇರೆಸಂದ್ರ, ಚಿಕ್ಕಬಳ್ಳಾಪುರ. ಪೇರೆಸಂದ್ರದ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮತ್ತು ಸೇವಾ ಆಧಾರಿತ ನರ್ಸಿಂಗ್ ಕೋರ್ಸ್, ಅರೆ ವೈದ್ಯಕೀಯ ಕೋರ್ಸ್ಗಳು, ಪ್ರಯೋಗಾಲಯ ತರಬೇತಿ ಕೋರ್ಸ್ಗಳು, ಫಿಸಿಯೋಥೆರಪಿ, ಡಿ ಫಾರ್ಮಾ ಮತ್ತು ಬಿ ಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದೆ. ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆರೋಗ್ಯ ಶಿಕ್ಷಣ ಕೋರ್ಸ್ಗಳಿಗೆ ಇಂದೇ ದಾಖಲಾತಿ ಪಡೆಯಿರಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಆಯುರ್ವೇದದ ವೈದ್ಯನೊಬ್ಬ ಜ್ವರಕ್ಕೆ ನೀಡಿದ ಹೈಡೋಸ್ ಇಂಜೆಕ್ಷನ್ನಿಂದ 8 ವರ್ಷದ ಬಾಲಕಿ ತೀವ್ರವಾಗಿ ಅಸ್ವಸ್ಥಗೊಂಡು ಸಾವನ್ನಪ್ಪಿದ್ದಾಳೆ. ಈ ಘಟನೆಯು ಗ್ರಾಮೀಣ ಪ್ರದೇಶದ ಜನರನ್ನ ಬೆಚ್ಚಿ ಬೀಳಿಸಿದ್ದು, ಮೃತ ಬಾಲಕಿ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ನಕಲಿ ವೈದ್ಯರ ದಂಧೆ ಮತ್ತು ಅವರ ಅವೈಜ್ಞಾನಿಕ ಚಿಕಿತ್ಸೆಗಳು ಗ್ರಾಮೀಣ ಪ್ರದೇಶದ ಅಮಾಯಕರ ಜನರ ಜೀವದೊಂದಿಗೆ ಚೆಲ್ಲಾಟವಾಡುತ್ತಿರುವ ಘಟನೆಗಳು ಆಗಿಂದಾಗೆ ನಡೆಯುತ್ತಿರುತ್ತವೆ. ಇದೀಗ ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನಲ್ಲಿ ಆಯುರ್ವೇದ ಕ್ಲಿನಿಕ್ ವೈದ್ಯನೊಬ್ಬ ಎಡವಟ್ಟಿನಿಂದಾಗಿ 8 ವರ್ಷದ ಬಾಲಕಿ ತೀವ್ರವಾಗಿ ನರಳಾಡಿ ಮೃತಪಟ್ಟಿದ್ದಾಳೆ. ಘಟನೆ ಸಂಬಂಧ ಆಕ್ರೋಶಗೊಂಡಿರುವ ಪೋಷಕರು ವೈದ್ಯನ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಮಾಲೂರು ತಾಲೂಕಿನ ದೊಡ್ಡ ಈಗಲೂರು ಗ್ರಾಮದ ರಾಜೇಶ್ ರೇಣುಕಾ ದಂಪತಿಗಳಾದ ತನವಿ ಎಂಬ ಬಾಲಕಿಯೇ ಘಟನೆಯಲ್ಲಿ ಮೃತಪಟ್ಟ ದುರ್ದೈವಿ. ಬಾಲಕಿಗೆ ಜ್ವರ ಕಾಣಿಸಿಕೊಂಡ ಕಾರಣ ಪೋಷಕರು ಸೋಮವಾರದಂದು ಸಂತೇನಹಳ್ಳಿ ಗ್ರಾಮದಲ್ಲಿರುವ ಕ್ಲಿನಿಕ್ಗೆ ಕರೆದುಕೊಂಡು ಹೋಗಿದ್ರು. ಆದರೆ ಅಲ್ಲಿನ ಆಯುರ್ವೇದದ ವೈದ್ಯನು ಮಗುವಿಗೆ ನೀಡಬೇಕಾಗಿದ್ದ ಪ್ರಮಾಣಕ್ಕಿಂತ ಹೆಚ್ಚು ಐಡೋಸ್ ಅನ್ನು ಬಾಲಕಿಗೆ ನೀಡಿದ್ದಾನೆ ಎಂದು ಪೋಷಕರು ಆರೋಪಿಸಿದ್ದಾರೆ. ಇಂಜೆಕ್ಷನ್ ತೆಗೆದುಕೊಂಡ ನಂತರ ತನವಿ ತೀವ್ರ ನೋವಿನಿಂದ ನರಳಾಡಿದ್ಲು. 2 ದಿನಗಳ ಕಾಲ ಇಂಜೆಕ್ಷನ್ ನೀಡಿದ ಸ್ಥಳದಲ್ಲಿಯೇ ವಿಪರೀತ ನೋವು ಕಾಣಿಸಿಕೊಂಡಿದ್ದು, ಆ ಜಾಗದಲ್ಲಿ ರಕ್ತ ಹೆಪ್ಪುಗಟ್ಟಿ ಚರ್ಮ ಹಸಿರು ಬಣ್ಣಕ್ಕೆ ತಿರುಗಿತು. ಬಾಲಕಿಯ ಆರೋಗ್ಯ ಸ್ಥಿತಿ ಹದಗೆಟ್ಟಿದ್ದನ್ನು ಗಮನಿಸಿದ ಪೋಷಕರು ಮಾಲೂರಿನಲ್ಲಿ ಮತ್ತೊಂದು ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿದ್ರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಗುರುವಾರ ರಕ್ತವಾಂತಿ ಮಾಡಿ ಬಾಲಕಿ ತನವಿ ಸಾವನ್ನಪ್ಪಿದ್ದಾಳೆ. ಆಯುರ್ವೇದದ ವೈದ್ಯ ನೀಡಿದ ಇಂಜೆಕ್ಷನ್ನಿಂದಲೇ ತಮ್ಮ ಮಗಳು ಮೃತಪಟ್ಟಿದ್ದಾಳೆ ಎಂದು ಬಾಲಕಿಯ ಪೋಷಕರು ದುಃಖವನ್ನು ವ್ಯಕ್ತಪಡಿಸಿದ್ದಾರೆ. ಅದಕ್ಕೆ ಕಾರಣ ನನ್ನ ಮಗಳಿಗೆ ಆದಂಥ ಅನ್ಯಾಯ ಬೇರೆ ಯಾರ ಮಕ್ಕಳಿಗೂ ಆಗಬಾರ್ದು ಅನ್ನೋದು. ನನ್ನ ಮಗಳಿಗೆ 8.5 ಇಯರ್ಸ್ ಓಲ್ಡಿದೆ. ನನ್ನ ಮಗಳು ಒಂದು ಜ್ವರ ಬಂದು ಒಂದು ಡೋಸ್ ಇಂಜೆಕ್ಷನ್ ಕೊಟ್ಟು ನನ್ನ ಮಗಳು ಇವತ್ತು ಡೆಡ್ ಆಗಿದ್ದಾರೆ. ಒಂದು 2 ದಿನದಲ್ಲಿ ಅದು ಡೋಸ್ ಬಂದು ಬ್ಲಡ್ ಎಲ್ಲ ಬಾಡಿಗೆಲ್ಲ ಸ್ಪ್ರೆಡ್ ಆಗಿಬಿಟ್ಟು ನನ್ನ ಮಗಳು ಇವತ್ತು ಬ್ಲಡ್ ವಾಮಿಟ್ ಮಾಡಿಕೊಂಡು ಡೆಡ್ ಆಗಿದ್ದಾರೆ. ಎಷ್ಟು 3 ಡೇಸು. ಆ್ಯಕ್ಚುಲಿ ಮಂಡೇ ಬಂದು ಸೋಮವಾರ ಬಂದು ನಮಗೆ ಜ್ವರ ಕಾಣಿಸ್ಕೊಂತು. ಅವತ್ತು ನೈಟು ನಾವು ಮನೆಯಲ್ಲಿ ಸಿರಪ್ ಹಾಕಿದ್ವಿ. ಮಂಗಳವಾರ ಬೆಳಗ್ಗೆ ನಾವು ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿದ್ವಿ. ಸಂತಳ್ಳಿ ಡಾಕ್ಟ್ರ್ ಹೆಸರು ಬಂದುಬಿಟ್ಟು ಶಿವಕುಮಾರ್ ಅಂತ ಹೇಳ್ಬಿಟ್ಟು. ಅವ್ರು ಡಾಕ್ಟ್ರು ಅಲ್ಲಿ ಹೋದ್ಮೇಲೆ ಜ್ವರ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಡೋಸ್ ಕೊಟ್ಟಿದ್ದಾರೆ, ಇಂಜೆಕ್ಷನ್ ಕೊಟ್ಟಿದ್ದಾರೆ ಅಂತ. ನನಗೂ ಗೊತ್ತಿಲ್ಲ, ಬಟ್ ಅದನ್ನೆಲ್ಲ ನೀವೇ ಪರೀಕ್ಷೆ ಮಾಡಿ ಅವ್ರ ಹತ್ರ ಅದು ಸರ್ಟಿಫಿಕೇಟ್ ಇದೆಯೋ ಇಲ್ಲ ಅಂತ ನೋಡಿ ನನ್ನ ಮಗಳಿಗಾಗತ್ತ ಅನ್ಯಾಯ ಬೇರೆ ಯಾವ ಮಕ್ಳಿಗೂ ಆಗಬಾರ್ದು ಅನ್ನೋದೇ ನನ್ನ ಉದ್ದೇಶ. ನನಗೆ 2 ಮಕ್ಕಳು. ನನ್ನ ಮಗಳು ದೊಡ್ಡೋಳು 8 ವರ್ಷ, ಇನ್ನೊಬ್ಬ ಮಗ ಇದ್ದಾನೆ 5 ವರ್ಷದಲ್ಲಿ ರನ್ನಿಂಗ್ ಆಗಿದೆ. ಇದ್ಲು ಸ್ಕೂಲಲ್ಲಿ ರ್ಯಾಂಕರ್ ಇದ್ಲು ಕ್ಲಾಸಲ್ಲಿ, ಮತ್ತು ಎಲ್ಲ ಸ್ಪೋರ್ಟ್ಸಲ್ಲಿ ಡ್ಯಾನ್ಸಲ್ಲಿ ಎಲ್ಲ ಚೆನ್ನಾಗಿದ್ಲು. ಟೀಚರ್ಸ್ ಎಲ್ಲ ಬಂದಿದ್ದಾರೆ. ಲಾಸ್ಟ್ 5 6 ವರ್ಷದ ಒಳಗಡೆ ನಾನು ಯಾವತ್ತೂ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿಲ್ಲ. ಮಗುನ ಅಷ್ಟು ಎನರ್ಜಿ ಆಗಿದ್ಲು. ನಾವು ಮನೇಲಿ ಹಾಕೋ ಸಿರಪ್ 1 ಟೈಮ್ ಹಾಕೋದು ಸಾಕು, ಅದೇ ಕ್ಲಿಯರ್ ಹಾಕೊಂಡು ಎನರ್ಜಿ ಆಗಿತ್ತು. ಬಟ್ ಇವತ್ತು ಇವರು ಮಾಡಿರೋ ತಪ್ಪು ಕೆಲಸದಿಂದ ನನ್ನ ಮಗಳನ್ನ ಕಳ್ಕೊಂಡಿದ್ದೀನಿ. ಅದಕ್ಕೆಲ್ಲ ನೀವೇ ಉತ್ತರ ಕೊಡಬೇಕು. ನಿಮ್ಮ ಕಡೆಯಿಂದ ನಮ್ಗೆ ನ್ಯಾಯ ಸಿಗಬೇಕು. ಏನು ಕಂಪ್ಲೇಂಟ್ ಡಾಕ್ಟ್ರು ಈ ಥರ ಏನಕ್ಕಾಯಿತು ಆಗಿಲ್ಲ ಅಂದರೆ ಬೇರೆ ಕಡೆ ಹೇಳ್ಬೋದಾಗಿತ್ತು. ಆ ಥರ ಕೊಡಬಾರ್ದಾಯಿತು. 8 ವರ್ಷ 5 ತಿಂಗಳ ಮಗುಗೆ ಅದು ಇಂಜೆಕ್ಷನ್ ಕೊಡಬಾರ್ದಾಯಿತ್ತು.
ಈಗ ಪೋಸ್ಟ್ಮಾರ್ಟಮ್ ಮಾಡಿದ್ದಾರೆ. ಪೋಸ್ಟ್ಮಾರ್ಟಮ್ ಮಾಡಿ ಈಗ ಆಲ್ರೆಡಿ ಡಾಕ್ಟ್ರು ಹೇಳಿದ್ದಾರೆ ಆಲ್ಮೋಸ್ಟ್ ಇದೇ ರೀತಿಯಿಂದ ಅಂತ ಹೇಳ್ಬಿಟ್ಟು. ಅದು 100% ರಿಪೋರ್ಟ್ ಬಂದು ಅದು 15 to 20 ಡೇಸಲ್ಲಿ ಅದು ರಿಪೋರ್ಟ್ ಬರುತ್ತೆ. ಅದಾದಮೇಲೆ ಕನ್ಫರ್ಮ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇಂಜೆಕ್ಷನ್ ಹಾಕಿರೋ ಕಡೆ ಇರೋರು ಬೀಗ ಹಾಕೊಂಡು ಹೋಗಿದ್ದಾರಂತ. ನಾವು ತುಂಬ ಟ್ರೈ ಮಾಡಿದ್ವಿ. ಫೋನ್ ಎಲ್ಲನೂ ನಾಟ್ ಟೀಚರ್ ಅಂದರೆ ಫೋನ್ ನಮ್ಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಫಸ್ಟ್ ನಮ್ಮದು ಕಾರ್ಯ ಎಲ್ಲ ಮುಗಿಸ್ಕೊಂಡು ನಾವು ಆಮೇಲೆ ಆಯಿತು ಅಂದರೆ ಏನಾಗಬೇಕು ಅಂತ ಇಲ್ಲ, ಅದು ಪೊಲೀಸರಿಗೆ ಆಲ್ರೆಡಿ ಕಂಪ್ಲೇಂಟ್. ಘಟನೆ ಬೆಳಕಿಗೆ ಬರುತ್ತಿದ್ದಂತೆ ಕ್ಲಿನಿಕ್ ನಡೆಸುತ್ತಿದ್ದ ಆಯುರ್ವೇದದ ವೈದ್ಯ ಕ್ಲಿನಿಕ್ಗೆ ಬೀಗ ಹಾಕಿ ತಲೆಮರೆಸಿಕೊಂಡಿದ್ದಾನೆ. ಪೋಷಕರು ಕೂಡಲೇ ಮಾಲೂರು ಪೊಲೀಸ್ ಠಾಣೆಗೆ ದೂರು ನೀಡಿದ್ದು ಕ್ಲಿನಿಕ್ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಮರಣೋತ್ತರ ಪರೀಕ್ಷೆಯ ವರದಿಗಾಗಿ ಕಾಯುತ್ತಿದ್ದಾರೆ. ಮರಣೋತ್ತರ ಪರೀಕ್ಷಾ ವರದಿ ಬಂದ ಬಳಿಕ ತಪ್ಪಿತಸ್ಥ ಆಯುರ್ವೇದ ವೈದ್ಯನ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸುವುದಾಗಿ ಪೊಲೀಸರು ತಿಳಿಸಿದ್ದಾರೆ. ಇನ್ನು ಈ ಘಟನೆ ಗ್ರಾಮೀಣ ಭಾಗದಲ್ಲಿರುವ ಕ್ಲಿನಿಕ್ಗಳು ಮತ್ತು ಆಯುರ್ವೇದದ ವೈದ್ಯರ ಬಗ್ಗೆ ಮತ್ತೊಮ್ಮೆ ಗಂಭೀರ ಪ್ರಶ್ನೆಯನ್ನು ಹುಟ್ಟುಹಾಕಿದೆ. ಕೇಶವ್, ಈ ನ್ಯೂಸ್ ಟಿವಿ, ಮಾಲೂರು. ಆಸ್ತಿ ವಿಷಯಕ್ಕೆ ಅಣ್ಣ ತಮ್ಮಂದಿರ ನಡುವೆ ಮಾತಿನ ಚಕಮಕಿ ನಡೆದು ಒಬ್ಬರಿಗೊಬ್ಬರು ಕಿತ್ತಾಡಿಕೊಂಡು ಈ ವೇಳೆ ಅಣ್ಣ ಮಾರಕ ಅಸ್ತ್ರದಿಂದ ಹಲ್ಲೆ ನಡೆಸಿದ ಪರಿಣಾಮ ತಮ್ಮ ರಕ್ತದ ಮಡುವಿನಲ್ಲಿ ಬಿದ್ದು ಸ್ಥಳದಲ್ಲೇ ಸಾವನ್ನಪ್ಪಿರುವ ದುರ್ಘಟನೆ ತುಮಕೂರಿನಲ್ಲಿ ನಡೆದಿದೆ. ತುಮಕೂರು ಜಿಲ್ಲೆಯ ತುರುವೇಕೆರೆ ತಾಲೂಕಿನ ಮಾಯಸಂದ್ರ ಹೋಬಳಿ ವ್ಯಾಪ್ತಿಗೆ ಬರುವ ಬ್ಯಾಲಹಳ್ಳಿ ಗ್ರಾಮದ ವಾಸಿ ರಾಮಯ್ಯನ ಮಕ್ಕಳಾದ ಶ್ರೀನಿವಾಸ್ ಮತ್ತು ಕೃಷ್ಣಪ್ಪ ಅವರು ಗುರುವಾರ ಅಂದರೆ ಇಂದು ಬೆಳಗ್ಗೆ ಸರಿಸುಮಾರು 8 ರಿಂದ 9 ಗಂಟೆ ಸಮಯದಲ್ಲಿ ಬ್ಯಾಲಹಳ್ಳಿ ಗ್ರಾಮದಿಂದ ಕಪ್ಪೂರು ಗ್ರಾಮಕ್ಕೆ ತೆರಳುವ ಮಾರ್ಗ ಮಧ್ಯೆ ತಮ್ಮ ತೋಟದ ಹತ್ತಿರದ ಬಳಿ ಜಮೀನು ವಿಚಾರವಾಗಿ ಮಾತಿನ ಚಕಮಕಿ ನಡೆದು ಒಬ್ಬರಿಗೊಬ್ಬರು ಕಿತ್ತಾಡಿಕೊಂಡು 60 ವರ್ಷದ ಕೃಷ್ಣಪ್ಪ ಎಂಬ ವ್ಯಕ್ತಿ ತನ್ನ ತಮ್ಮನಾದ 55 ವರ್ಷದ ಶ್ರೀನಿವಾಸ್ನನ್ನು ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ್ದು ಶ್ರೀನಿವಾಸ್ ರಕ್ತದ ಮಡುವಿನಲ್ಲಿ ಸ್ಥಳದಲ್ಲಿ ಮೃತಪಟ್ಟಿದ್ದಾನೆ. ಘಟನೆ ನಡೆದ ಸ್ಥಳಕ್ಕೆ ಪೊಲೀಸರು ಆಗಮಿಸಿ ಸ್ಥಳ ಮಹಜರು ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದು ಇಬ್ಬರ ನಡುವೆ ನಡೆದ ಜಗಳದಲ್ಲಿ ತಮ್ಮನಾದ ಶ್ರೀನಿವಾಸ್ ಮೃತಪಟ್ಟಿದ್ದು ಅಣ್ಣನಾದ ಕೃಷ್ಣಪ್ಪ ಎಂಬುವನಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಪೊಲೀಸರು ಆತನನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಿ ತಮ್ಮ ವಶಕ್ಕೆ ಪಡೆದುಕೊಂಡಿದ್ದು ವಿಚಾರಣೆ ನಡೆಸುತ್ತಿದ್ದಾರೆ. ಒಟ್ಟಾರೆ ಇನ್ನೂ ಕೂಡ ಯಾವ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ್ದಾನೆ ಎಂಬ ನಿಖರ ಮಾಹಿತಿ ಇಲ್ಲದಿರುವುದರಿಂದ ಪೊಲೀಸರು ವಿಚಾರಣೆಯನ್ನು ಚುರುಕುಗೊಳಿಸಿದ್ದಾರೆ ಎಂದು ತಿಳಿದು ಬಂದಿದೆ. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು. ಎರಡು ದ್ವಿಚಕ್ರ ವಾಹನಗಳ ನಡುವೆ ನಡೆದ ಅಪಘಾತದಲ್ಲಿ 19 ವರ್ಷದ ಯುವಕನೊಬ್ಬ ತಲೆಗೆ ತೀವ್ರವಾಗಿ ಪೆಟ್ಟಾಗಿ ಸಾವನ್ನಪ್ಪಿದ್ದು ಮತ್ತೊಬ್ಬ ಯುವಕನಿಗೆ ಗಂಭೀರವಾಗಿ ಗಾಯವಾಗಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ರವಾನಿಸಿರುವ ಘಟನೆ ಗುಡಿಬಂಡೆ ತಾಲೂಕು ದರ್ಪರ್ತಿ ಕ್ರಾಸ್ ಬಳಿ ನಿನ್ನೆ ಸಂಜೆ ಸಂಭವಿಸಿದೆ. ಮದುವೆಗೆಂದು ತನ್ನ ಸ್ನೇಹಿತನನ್ನ ಕರೆದುಕೊಂಡು ಬರುತ್ತಿದ್ದ ಯುವಕನ ಬೈಕಿಗೆ ಪಾನಮತ್ತನಾಗಿದ್ದ ಟಿವಿಎಸ್ ಮೋಟಾರ್ ಸವಾರನೊಬ್ಬ ಅಡ್ಡ ಬಂದ ಪರಿಣಾಮ ಅಪಾಯ ಸಂಭವಿಸಿದ್ದು ಅಪಘಾತದ ರಭಸಕ್ಕೆ ಬೈಕ್ ಸವಾರ ಉರುಳಿ ಬಿದ್ದಿದ್ದಾನೆ. ಈ ವೇಳೆ ತಲೆಗೆ ಹೆಲ್ಮೆಟ್ ಧರಿಸದ ಕಾರಣ 19 ವರ್ಷದ ಕೋಪಕಾಟೇನಹಳ್ಳಿ ನಿವಾಸಿ ಶ್ರೀನಿವಾಸ್ ಮೃತಪಟ್ಟಿರುವ ದಾರುಣ ಘಟನೆ ನಡೆದಿದೆ. ಉಪ್ಪಾರಹಳ್ಳಿ ಹಾಗೂ ಕೊಂಡಲವಾಲಹಳ್ಳಿ ನಡುವಿನ ದರ್ಪರ್ತಿ ಕ್ರಾಸ್ ಬಳಿ ಘಟನೆ ಸಂಭವಿಸಿದೆ. ಸರ್, ಶ್ರೀನಾಥ್ ಅಂತ. ಇವಾಗ ಆಕ್ಸಿಡೆಂಟ್ ಆಗಿರೋ ಹುಡುಗ ನನಗೆ ತಮ್ಮ ಆಗಬೇಕು, ನಮ್ಮ ಚಿಕ್ಕಪ್ಪನ ಮಗ. ಸರ್, ಏನಾಗಿದೆ ಅಂದರೆ ನಿನ್ನೆ ಮದುವೆಗಂತ ಹೋಗಿದ್ದಾನೆ. ಎಷ್ಟೊತ್ತು ಗಂಟೆಗೆ ಮನೆ ಬಿಟ್ಟಿದ್ದಾನೆ. ಮದುವೆಗೆ ಕೊಕ್ಕಗಾಡಿನಹಳ್ಳಿಯಿಂದ ಬಿಟ್ಟಿದ್ದಾನೆ ಸರ್ ಮನೆ. ಬೆಣ್ಣೆಬರ್ತಿಗೆ ಹೋಗಿ ಫ್ರೆಂಡನ್ನು ಕರ್ಕೊಂಡು ವಾಪಸ್ ಬರಬೇಕಾದ್ರೆ ಪೆರಸಂದ್ರದಲ್ಲಿ ಮದುವೆ. ಬೆಣ್ಣೆಬರ್ತಿಗೆ ಹೋಗಿ ಫ್ರೆಂಡನ್ನು ಕರ್ಕೊಂಡು ವಾಪಸ್ ಬರಬೇಕಾದ್ರೆ ಕೊಂಡಾಳಹಳ್ಳಿ ಬಿಟ್ಟು ಸ್ವಲ್ಪ ಡೌನಲ್ಲಿ ದಪ್ಪರ್ತಿ ಕ್ರಾಸ್ ಅಂತ ಬರುತ್ತೆ, ಮನ್ ರೋಡು, ಅಲ್ಲಿ ಸರಿಯಾಗಿ ಬಂದಿದ್ದಾರೆ. ಈ ಕಡೆಯಿಂದ ಗುಡಬಂಡೆ ಕಡೆಯಿಂದ ಒಂದು ನೀರಿನ ಕ್ಯಾನ್ ತಗೊಂಡು ಎಕ್ಸೆಲಲ್ಲಿ ಹೋಗಿದ್ದಾರೆ. ಯಾರು? ಗುಡ್ಡಂಪಲ್ಲಿ ಅವರು. ಏನಾಗಿದೆ ಅಂದರೆ ಗುಡ್ಡಂಪಲ್ಲಿ ಪಾನಮತ್ತನಾಗಿ ಹೋಗಿದ್ದಾನೆ ಎಕ್ಸೆಲಲ್ಲಿ.
ಅದನ್ನ ಹೋಗ್ಬೇಕಾದ್ರೆ ರಾಂಗ್ ರೋಡ್ಗೆ ಹೋಗಿದ್ದಾನೆ. ರಾಂಗ್ ರೋಡ್ಗೆ ಹೋದಾಗ ಏನಾಗಿದೆ, ನಮ್ಮ ಹುಡುಗನಿಗೆ ಆಕ್ಸಿಡೆಂಟ್ ಮಾಡಿದ್ದಾರೆ. ಆಕ್ಸಿಡೆಂಟ್ ಮಾಡಿದ ತಕ್ಷಣ ಇವನೇನಾಗಿದ್ದಾನೆ, ನಮ್ಮ ಹುಡುಗ ಬಿದ್ದೋಗ್ಬಿಟ್ಟಿದ್ದಾನೆ. ಬಿದ್ದ ತಕ್ಷಣ ತಲೆಗೆ ಪೆಟ್ಟು ಬಿದ್ದಿದೆ. ತಲೆಗೆ ಪೆಟ್ಟು ಬಿದ್ದ ತಕ್ಷಣ ಅವ್ರು ಬರ್ತಾ ಇದ್ದಾರೆ ಜೊತೆಯಲ್ಲಿ. ಶ್ರೀನಿವಾಸ್ ಅಂತ ನನ್ನ ತಮ್ಮ, ಇನ್ನೊಬ್ಬರ ಹೆಸರು ವಿಜಯ್ ಕುಮಾರ್ ಅಂತೇಳಿ ಸರ್. ಬರಬೇಕಾದ್ರೆ ನನ್ನ ತಮ್ಮ ಸ್ಪಾಟ್ ಆಗಿದ್ದಾರಲ್ಲೇ ಪೆಟ್ಟು ಬಿದ್ದು. ಇನ್ನೊಬ್ರು ವಿಜಯ್ ಕುಮಾರ್ ಅನ್ನೋರಿಗೆ ತಲೆಗೆ ಏಟಾಗಿದೆ. ಮತ್ತು ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದು ಅವ್ರಿಗೆ ಟ್ರೀಟ್ಮೆಂಟ್ ಸಿಕ್ಕಿ ಹುಷಾರಾಗಿದ್ದಾರೆ ಸರ್ ಅವರು. ಶ್ರೀನಿವಾಸ್ ತನ್ನ ಸ್ನೇಹಿತ ವಿಜಯ್ ಕುಮಾರ್ನನ್ನು ಕರೆದುಕೊಂಡು ಬರುವಾಗ ಅಪಘಾತ ನಡೆದಿದೆ. ಅಪಘಾತದಲ್ಲಿ ತೀವ್ರವಾಗಿ ಗಾಯಗೊಂಡ ವಿಜಯ್ ಕುಮಾರ್ ಹಾಗೂ ನಾರಾಯಣಸ್ವಾಮಿಯನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ಆಸ್ಪತ್ರೆಗೆ ರವಾನಿಸಲಾಗಿದೆ. ಸ್ಥಳಕ್ಕೆ ಗುಡಿಬಂಡೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಗುಡಿಬಂಡೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಂಜುನಾಥ್, ನ್ಯೂಸ್ ಟಿವಿ, ಗುಡಿಬಂಡೆ. ಬಯಲುಸೀಮೆ ಭಾಗದಲ್ಲಿ ಮಳೆಗಾಲದಲ್ಲಿ ಬೆಳೆಯುವ ಮಳೆ ಆಶ್ರಯದ ಬೆಳೆಗಳಿಗೆ ವಕ್ರದೃಷ್ಟಿ ಬೀಳದಿರಲೆಂದು ಆಚರಿಸುವ ಹತ್ತೆ ಮಳೆ ಹೊಂಗೋಲು ಹಬ್ಬವನ್ನು ಶಿಡ್ಲಘಟ್ಟ ತಾಲೂಕು ದೇವರಮಳ್ಳೂರು ಗ್ರಾಮದಲ್ಲಿ ಕೃಷಿಕರೆಲ್ಲರೂ ಸೇರಿ ಸಂಭ್ರಮಿಸಿದರು. ಮುಂಗಾರು ಮಳೆ ಮುಗಿದು ಹಿಂಗಾರು ಮಳೆಯಲ್ಲಿ ಹತ್ತೆ ಮಳೆ ನಂತರ ಚಿತ್ತೆ ಮಳೆ ಬೀಳುತ್ತದೆ. ಹತ್ತೆ ಚಿತ್ತೆ ಮಳೆ ಬೀಳುವ ಅವಧಿಯಲ್ಲಿ ಈ ಭಾಗದಲ್ಲಿ ಹತ್ತೆ ಮಳೆ ಹೊಂಗಲು ಹಬ್ಬ ಆಚರಿಸುವುದು ವಾಡಿಕೆ. ದೇವರಮಳ್ಳೂರು ಗ್ರಾಮದಲ್ಲಿ ಕೃಷಿಕರೆಲ್ಲರೂ ಸೇರಿ ಸಡಗರ ಸಂಭ್ರಮದಿಂದ ಹತ್ತೆ ಮಳೆ ಹೊಂಗಲು ಪೂಜೆ ನೆರವೇರಿಸಿದರು. ಮುಂಗಾರು ಮಳೆಗಾಲದ ಅವಧಿಯಲ್ಲಿ ಬಿತ್ತಿದ್ದ ರಾಗಿ, ಅವರೆ, ಅಲಸಂದಿ, ಜೋಳ, ಸೂರ್ಯಕಾಂತಿ, ನೆಲಗಡಲೆ ಇನ್ನಿತರೆ ಬೆಳೆಗಳು ಮೊಣಕಾಲುದ್ದ ಬೆಳೆದು ನಿಂತು ನಳನಳಿಸುವ ಹಂತವಿದು. ಇನ್ನು ಈ ವೇಳೆ ಬೆಳೆಗಳಿಗೆ ಯಾರ ವಕ್ರದೃಷ್ಟಿಯೂ ತಾಗದಿರಲಿ, ಕಣ್ಕಿಸ್ರು ಆಗಿ ಬೆಳೆ ಹಾಳಾಗದಿರಲಿ ಎಂದು ಆಚರಿಸುವ ವಾಡಿಕೆ ಸಂಪ್ರದಾಯವಿದು. ಹತ್ತೆ ಮಳೆ ಹೊಂಗಲು, ಅತ್ತನ ಪೊಂಗಲಿ ಹೀಗೆ ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿಯಲ್ಲಿ ಕರೆಯುವ ಈ ಸಂಪ್ರದಾಯ ಆಚರಣೆಯಲ್ಲಿ ಒಂದು ರೀತಿಯಲ್ಲಿ ವಿಶಿಷ್ಟ ಮತ್ತು ಕೃಷಿಕರ ಪಾಲಿಗೆ ಹಬ್ಬದ ಸಡಗರ ಸಂಭ್ರಮ ಸಂಕೇತ. ಬೆಳೆಯನ್ನು ರಕ್ಷಿಸುವ ಪದ್ಧತಿ ಕೂಡ ಹೌದು. ಕೆಲವೂರಲ್ಲಿ ಊರ ಮುಂದೆ, ಇನ್ನು ಕೆಲವೂರಲ್ಲಿ ಗಂಗಮ್ಮನ ಗುಡಿ ಮತ್ತು ಕೆಲವೂರಲ್ಲಿ ಚಾವಡಿ ಬಳಿ ಇದ್ದಲು ಬೂದಿ ಬಳಸಿ ರಾಕ್ಷಸ ರೂಪದ ಕೆರೆ ಬಂಟನ ಚಿತ್ರ ಬಡಿಸುತ್ತಾರೆ. ಹೊಸ ಮಡಿಕೆಯಲ್ಲಿ ಅನ್ನ ಬೇಯಿಸಿ ಲಕ್ಕಲಿ ಸೊಪ್ಪು, ಹೊಂಗೆ, ಅಲಸಂದಿ, ತೊಗರಿ, ಬೇವಿನ ಸೊಪ್ಪು ಸೇರಿದಂತೆ ವಿವಿಧ 9 ರೀತಿಯ ಸೊಪ್ಪುಗಳನ್ನು ಹಾಕಿ ಬೇಯಿಸುತ್ತಾರೆ. ಕುರಿ ಬಲಿ ಕೊಟ್ಟು ಸೊಪ್ಪು ಅನ್ನವನ್ನು ಎಲ್ಲ ಹೊಲಗಳ ಮೇಲೂ ಚೆಲ್ಲಿಕೊಂಡು ಬರುತ್ತಾರೆ. ಇದರಿಂದ ಬೆಳೆದು ನಿಂತ ಬೆಳೆಗಳಿಗೆ ವಕ್ರದೃಷ್ಟಿ ಬೀಳುವುದಿಲ್ಲ ಎನ್ನುವ ನಂಬಿಕೆ ಗ್ರಾಮದ ಭಾಗದಲ್ಲಿದೆ. ಇದರಿಂದ ನಮ್ಮ ಬೆಳೆಗಳು ಚೆನ್ನಾಗಿ ಆಗಲಿ, ಗ್ರಾಮ ದೇವತೆಯ ಆಶೀರ್ವಾದ ಸಿಗಲಿ ಎನ್ನುವುದು ಈ ಆಚರಣೆ ಹಿಂದಿನ ಉದ್ದೇಶ ಎನ್ನುತ್ತಾರೆ ಗ್ರಾಮದ ಹಿರಿಯರು. ರಾಗಿ ಪೈರಿ ಸೊಪ್ಪು, ಅವರೇ ಜೋಳದ ಕಡ್ಡಿ ಸೊಪ್ಪು, ಆಮೇಲೆ ಅವರೆಕಾಳಿನ ಸೊಪ್ಪು, ಜೋಳದ ಕಡ್ಡಿ ಸೊಪ್ಪು, ಇದು ಮುಖ್ಯವಾಗಿ ನಕಲಿ ಸೊಪ್ಪು ಅಂತ ಬರ್ತದೆ. ಆ ನಕಲಿ ಸೊಪ್ಪು ಸಮೇತ ಆ ನಕಲಿ ಸೊಪ್ಪು ಗುರುತು ಆ ಜಮೀನಿನಲ್ಲಿ ಊತು ಈ ಬೂದಿ ಹಾಕ್ಕೊಂಡು ಬರೋದೊಂದು ಇಂದಿನಿಂದ ಯಜಮಾನರ ಪದ್ಧತಿ. ಆದ್ದರಿಂದ ನಾವು ಅದನ್ನೇ ಮಾಡ್ಕೊಂಡು ಬರ್ತಾ ಇದ್ದೀವಿ. ಕುಂಬಾರರ ಮನೆಯಲ್ಲಿ ಮಡಿಕೆ ಸುಟ್ಟಿರೋ ಬೂದಿ ತಗೊಂಡು ಬಂದು, ಪ್ರಮುಖವಾದ ಬೂದಿ ಅಂತಂದೇಳಿ ಅದನ್ನು ತಂದು ಅದನ್ನು ಶೇಖರಣೆ ಮಾಡಿ ಅದನ್ನು ಜಮೀನು ಮೇಲೆ ತಿಪ್ಪೆಗುಂಡಿ ಮೇಲೆಲ್ಲ ಹಾಕ್ತೀವಿ. ತಿಪ್ಪೆ ಒಳಗೆ ಹಾಕ್ಬಿಟ್ರೆ ಜಮೀನಿಗೆಲ್ಲ ಸೇರುತ್ತೆ ಅನ್ನೋದೊಂದು ಯಜಮಾನರು ಹೇಳಿರುವಂಥ ಪದ್ಧತಿ ನಾವು ಮಾಡ್ತಾ ಇದ್ದೀವಿ. ಗ್ರಾಮದ ಹಿರಿಯರಾದ ಅಕ್ಕಲಪ್ಪ, ಬಚ್ಚಪ್ಪ, ಮುನಿರೆಡ್ಡಿ, ಈರಪ್ಪ, ಚಂದ್ರಪ್ಪ, ಶ್ರೀನಿವಾಸ್, ಕೃಷ್ಣಪ್ಪ, ನಂಜುಂಡಪ್ಪ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಎನ್ ವೆಂಕಟೇಶ್, ಮಂಜುನಾಥ್, ಶ್ರೀರಾಮ್, ವೆಂಕಟೇಶ್ ಇನ್ನಿತರರು ಮುಂದೆ ನಿಂತು ಸಂಪ್ರದಾಯವನ್ನು ನಡೆಸಿಕೊಟ್ರು. ವೀರಾಪುರ ಮಂಜುನಾಥ್, ನ್ಯೂಸ್ ಟಿವಿ, ಶಿಡ್ಲಘಟ್ಟ. ನಮಸ್ಕಾರ. ನವರಾತ್ರಿ ಹಬ್ಬದ ಅಂಗವಾಗಿ ಚಿಂತಾಮಣಿ ನಗರದ ನರಸಿಂಹಪೇಟೆಯ ಯುವಕರ ತಂಡ ಹಾಗೂ ನೆಕ್ಕುಂದಿಪೇಟೆಯ ಎನ್ಕೆ ಬಾಯ್ಸ್ ಯುವಕರ ಬಳಗದಿಂದ ದುರ್ಗಾಮಾತೆಯನ್ನ ಪ್ರತಿಷ್ಠಾಪಿಸಿ ಪ್ರತಿನಿತ್ಯ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಚಿಂತಾಮಣಿ
ಚಿಂತಾಮಣಿ ನಗರದ ನರಸಿಂಹಪೇಟೆಯ ಯುವಕರ ತಂಡ ಹಾಗೂ ನೆಕ್ಕುಂದಿಪೇಟೆಯ ಎನ್ಕೆ ಬಾಯ್ಸ್ ಯುವಕರ ಬಳಗದಿಂದ ಚಿಂತಾಮಣಿ ನಗರದಲ್ಲಿ ನವರಾತ್ರಿ ಹಬ್ಬದ ಅಂಗವಾಗಿ ವಿಶೇಷವಾಗಿ ದುರ್ಗಾಮಾತೆ ಹಾಗೂ ಗಣೇಶ ವಿಗ್ರಹವನ್ನು ಪ್ರತಿಷ್ಠಾಪಿಸಿ 9 ದಿನಗಳ ಕಾಲ ವಿಶೇಷ ಪೂಜೆ, ವಿಶೇಷ ಅಭಿಷೇಕ, ಹೋಮ ಹವನ, ವಿಶೇಷ ಹೂವಿನ ಅಲಂಕಾರ, ಮಹಾಮಂಗಳಾರತಿ ಸೇರಿದಂತೆ ಹಲವು ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಪೂಜಾ ಕಾರ್ಯಕ್ರಮದಲ್ಲಿ ಚಿಂತಾಮಣಿಯ ಮಾಜಿ ಶಾಸಕ ಜೆ.ಕೆ. ಕೃಷ್ಣಾರೆಡ್ಡಿ, ನಗರಸಭಾ ಸದಸ್ಯರು ಹಾಗೂ ಜೆಡಿಎಸ್ ಮುಖಂಡರು ಹಾಗೂ ನರಸಿಂಹಪೇಟೆಯ ಯುವಕರ ತಂಡ, ನೆಕ್ಕುಂದಿಪೇಟೆಯ ಎನ್ಕೆ ಬಾಯ್ಸ್ ಯುವಕರ ತಂಡ, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಅಮ್ಮನವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಅಮ್ಮನವರ ದರ್ಶನ ಪಡೆದು ಪುನೀತರಾದರು. ಇನ್ನು ಈ ಸಂದರ್ಭದಲ್ಲಿ ನರಸಿಂಹಪೇಟೆ ಯುವಕರ ತಂಡದ ಪದಾಧಿಕಾರಿಗಳು, ನೆಕ್ಕುಂದಿಪೇಟೆಯ ಎನ್ಕೆ ಬಾಯ್ಸ್ ಯುವಕರ ತಂಡದ ಪದಾಧಿಕಾರಿಗಳು ಸೇರಿದಂತೆ ನರಸಿಂಹಪೇಟೆ ಹಾಗೂ ನೆಕ್ಕುಂದಿಪೇಟೆಯ ನಿವಾಸಿಗಳು ಮತ್ತಿತರರು ಉಪಸ್ಥಿತರಿದ್ದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಅಶ್ರಫ್ ಫರ್ನಿಚರ್ ಶೋರೂಮ್ ಕಳೆದ 15 ವರ್ಷಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನರ ನಂಬಿಕೆಗೆ ಪಾತ್ರವಾಗಿರುವ ಅಶ್ರಫ್ ಫರ್ನಿಚರ್ ಶೋರೂಮ್. ನಮ್ಮಲ್ಲಿ ಉತ್ತಮ ಗುಣಮಟ್ಟದ ಪೀಠೋಪಕರಣಗಳಾದ ಸೋಫಾ ಸೆಟ್, ಡೈನಿಂಗ್ ಸೆಟ್, ಕುರ್ಚಿಗಳು, ಮಂಚಗಳು, ಕಬೋರ್ಡ್ ಹಾಗೂ ಮ್ಯಾಟ್ರೆಸಸ್ಗಳು ಲಭ್ಯ ಇದೆ. ಮ್ಯಾಟ್ರೆಸಸ್ ಮೇಲೆ 30% 40% ರಿಯಾಯಿತಿ ನೀಡಲಾಗುವುದು. ಪ್ರಸ್ತುತ ಬಿಬಿ ರಸ್ತೆಯ ಶನಿ ಮಹಾತ್ಮ ಸ್ವಾಮಿ ದೇವಸ್ಥಾನದ ಮುಂಭಾಗದ ಟಿವಿಎಸ್ ಶೋರೂಮ್ ಹಿಂಭಾಗಕ್ಕೆ ಬದಲಾಯಿಸಲಾಗಿದೆ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತಾಭ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ಪರಿಶ್ರಮ ನೀಟ್ ಅಕಾಡೆಮಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಮಂತ್ರಾಲಯಕ್ಕೆ ಹೋಗಿ ವಾಪಸ್ ಬರುತ್ತಿದ್ದ ವೇಳೆ ಲಾರಿ ಮತ್ತು ಕಾರಿನ ನಡುವೆ ಭೀಕರ ಅಪಘಾತ ಸಂಭವಿಸಿ ಮಂತ್ರಾಲಯದ ಭಕ್ತೆಯೊಬ್ಬರು ಸಾವನ್ನಪ್ಪಿರುವ ದುರ್ಘಟನೆ ಗುಡಿಬಂಡೆ ತಾಲೂಕಿನ ಬೀಚಗನಹಳ್ಳಿ ಕ್ರಾಸ್ನ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಸಂಭವಿಸಿದೆ. ತುಮಕೂರು ಜಿಲ್ಲೆಯ ಹುಲಿಯೂರು ದುರ್ಗದ ನಂದಿನಿ 35 ವರ್ಷದ ಮಹಿಳೆ ಲಾರಿ ಮತ್ತು ಇನೋವಾ ಕಾರಿನ ನಡುವೆ ಸಂಭವಿಸಿದ ಅಪಘಾತದಲ್ಲಿ 6 ಜನ ಪ್ರಯಾಣಿಕರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಗುಡಿಬಂಡೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ದಸರಾ ರಜೆ ಕಳೆಯಲು ಸ್ನೇಹಿತರೊಂದಿಗೆ ಈಜಾಡಲು ಕೆರೆಗೆ ತೆರಳಿದ 3 ಬಾಲಕರು ನೀರು ಪಾಲು, ಮುಗಿಲು ಮುಟ್ಟಿದ ಪೋಷಕರ ಆಕ್ರಂದನ. ಹಳೆಯ ದ್ವೇಷದ ಹಿನ್ನೆಲೆ 2 ಕುಟುಂಬಗಳ ನಡುವೆ ಮಾರಕ ಅಸ್ತ್ರಗಳಿಂದ ಮಾರಾಮಾರಿ, ಇಬ್ಬರ ಸ್ಥಿತಿ ಗಂಭೀರ. ಕಿರುಮುಡಿ ಕಟ್ಟಿದ ಹುಡುಗನ ಬಲೆಗೆ ಬಿದ್ದ ಹುಡುಗಿ, 3 ವರ್ಷಗಳಿಂದ ಪ್ರೀತಿ ಪ್ರೇಮ, ಅಂತರ್ಜಾತಿ ಹಿನ್ನೆಲೆ ಪೋಷಕರಿಂದ ವಿರುದ್ಧ, ಪೊಲೀಸರ ಸಮ್ಮುಖದಲ್ಲಿ ಕಂಕಣ ಭಾಗ್ಯ. ಕೋಲಾರ ಜಿಲ್ಲೆಯಲ್ಲಿ ಆಯುರ್ವೇದದ ವೈದ್ಯನ ಎಡವಟ್ಟು, ಹೈ ಡೋಸೇಜ್ ಇಂಜೆಕ್ಷನ್ ನಿಂದ ಮಗು ಸಾವು, ಪೋಷಕರು ನೀಡಿದ ದೂರಿನ ಮೇಲೆ ಪ್ರಕರಣ ದಾಖಲು. ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಈ ನ್ಯೂಸ್ ಟಿವಿ.